ಅದು ಜೂನ್ 18, 1948. ಬಾಂಬೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಡುಕನೊಬ್ಬ ಆಸ್ಪತ್ರೆಗೆ ದಾಖಲಾಗಿದ್ದ. ಆತನ ಸ್ಥಿತಿ ನೋಡಿದ್ರೆ ಯಾರೋ ಭಿಕ್ಷುಕನಂತಿದ್ದ. ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಕುಡಿದು ನಶೆಯಲ್ಲಿ ಮಲಗಿದ್ದ. ಆತನಿಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು ಎಷ್ಟೇ ಪರದಾಡಿದ್ರೂ ಪ್ರಯೋಜನವಾಗಲಿಲ್ಲ. ಆಸ್ಪತ್ರೆಗೆ ದಾಖಲಾದ ದಿನವೇ ಆ ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ. ಸಿಬ್ಬಂದಿ ಆತನ ಗುರುತು ಪತ್ತೆ ಹಚ್ಚೋದಕ್ಕೆ ಮುಂದಾಯಿತು. ಕೊನೆಗೆ ಗೊತ್ತಾಗಿದ್ದು ಏನಂದ್ರೆ, ಆತ ಬೇರೆ ಯಾರೂ ಅಲ್ಲ, ಯಾವ ದೇಶ ಮಹಾತ್ಮ ಅಂತ ಕರೆಯುತ್ತೋ ಅದೇ ಮಹಾತ್ಮ ಗಾಂಧಿಯ ಹಿರಿಯ ಪುತ್ರನಾಗಿದ್ದ. ಆತನ ಹೆಸರು ಹರಿಲಾಲ್ ಗಾಂಧಿ. ಸ್ನೇಹಿತರೆ, ಮಹಾತ್ಮ ಗಾಂಧಿ ದೇಶವನ್ನ ಸಾತ್ವಿಕತೆ ದಿಕ್ಕಿನಲ್ಲಿ ಮುನ್ನಡೆಸಿದ್ದ ಮುತ್ಸದ್ದಿ. ಸ್ವತಂತ್ರ ಹೋರಾಟವನ್ನು ಕೂಡ ಅಹಿಂಸೆಯ ಮಾರ್ಗದಲ್ಲಿ ನಡೆಸಿ ಅದಕ್ಕೊಂದು ಹೊಸ ರೂಪ ಕೊಟ್ಟ ಮಹಾತ್ಮ ಬಾಪು. ದೇಶ ವಿದೇಶದಲ್ಲಿ ತಮ್ಮ ವಿಚಾರಧಾರೆಗಳಿಂದ, ತನ್ನ ಸಿಂಪ್ಲಿಸಿಟಿಯಿಂದಲೇ ಮಹಾತ್ಮ ಎನಿಸಿಕೊಂಡ ಮಹಾಚೇತನ. ಇಂತಹ ಚೇತನ ತನ್ನ ಸ್ವಂತ ಮಗನ ಕಾರಣದಿಂದ ಅನೇಕ ಬಾರಿ ಖಿನ್ನತೆಗೆ ಒಳಗಾಗಿದ್ರು. ಇದೊಂದು ರೀತಿ ಮಹಾತ್ಮ ಗಾಂಧಿಯವರ ವೈಯಕ್ತಿಕ ಜೀವನದ ದುಃಖಕರವಾದ ಅಂಶ. ಆ ಮಗ ತನ್ನ ತಂದೆಯ ಆಲೋಚನಾ ಲಹರಿಯನ್ನೇ ಧಿಕ್ಕರಿಸಿದ್ದ. ನನಗೆ ಇಂತಹ ಮಹಾಪಿತ ನನಗೆ ಬೇಕಾಗಿಲ್ಲ ಅಂತ ಉಗಿದು ಮುಂದಕ್ಕೆ ಹೋಗಿಬಿಡ್ತಿದ್ದ. ಆತ ಮುಸ್ಲಿಂ ಧರ್ಮವನ್ನ ಸ್ವೀಕರಿಸಿದ್ದ. ಆತ ಅವಕಾಶ ಸಿಕ್ಕಾಗಲೆಲ್ಲ ಮಹಾತ್ಮ ಗಾಂಧಿಯವರನ್ನ ಲೇವಡಿ ಮಾಡ್ತಿದ್ದ. ಆತನ ಹೆಸರು ಹರಿಲಾಲ್ ಗಾಂಧಿ. ಹಾಗಿದ್ರೆ ಸಾತ್ವಿಕ ಪುರುಷನೊಬ್ಬನ ಮಗ ಇಷ್ಟೊಂದು ದುರಂತಮಯವಾಗಿ ಯಾಕೆ ಬದುಕಿದ? ಆತನಿಗೆ ಇದ್ದ ನೋವುಗಳೇನು? ಯಾವ ಘಟನೆ ಮತ್ತು ಸಂದರ್ಭಗಳು ಈ ಮಹಾನ್ ವ್ಯಕ್ತಿಯ ಮಗನನ್ನ ಇಂತಹ ದುಸ್ಥಿತಿಗೆ ತಳ್ಳಿದುವು? ಅದಕ್ಕೆ ಯಾರು ಕಾರಣ? ಮಹಾತ್ಮ ಗಾಂಧಿ ತಮ್ಮ ಸ್ವಂತ ಮಗನ ಜೀವನವನ್ನ ನಾಶ ಮಾಡಲು ಕಾರಣವಾದ್ರ? ಇಂತಹ 10 ಹಲವು ಪ್ರಶ್ನೆಗಳನ್ನಿಟ್ಟುಕೊಂಡು ನಿಮಗೆ ಹರಿಲಾಲ್ ಕಥೆಯನ್ನ ಹೇಳ್ತೀನಿ, ಕೇಳಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹರಿಲಾಲ್ ಗಾಂಧಿ ದುರಂತ ಕಥೆ ಗಾಂಧಿ ಕುಟುಂಬದ ನೋವಿನ ಕಥೆ ಕೂಡ ಆಗತ್ತೆ. ಪಾರಂಪರಿಕ ಶಿಕ್ಷಣದಿಂದ ಮಕ್ಕಳಲ್ಲಿ ಯಾವತ್ತೂ ಕೂಡ ಚಾರಿತ್ರ್ಯ ನಿರ್ಮಾಣ ಆಗೋದಿಲ್ಲ ಅಂತ ನಂಬಿದ್ದಂತಹ ಮಹಾತ್ಮ ಗಾಂಧಿ ಮಕ್ಕಳನ್ನ ಶಾಲೆಗೆ ಕಳುಹಿಸಲೇ ಇಲ್ಲ. ಆದರೆ ಹಿರಿಯ ಮಗ ಈ ಹರಿಲಾಲ್ ಮಾತೃಭಾಷೆಯನ್ನ ಕಲಿಯಲಿ ಅನ್ನೋ ಕಾರಣಕ್ಕೆ ಆತನನ್ನ ಕೆಲ ಕಾಲ ಗುಜರಾತ್ಗೆ ಕಳುಹಿಸಿದ್ರು. ಇಷ್ಟಾದರೂ ಹರಿಲಾಲ್ಗೆ 10ನೇ ತರಗತಿ ಕೂಡ ಪಾಸ್ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಹರಿಲಾಲ್ ಕರಿಯರ್ ಕೂಡ ಸೃಷ್ಟಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ನನ್ನ ತಂದೆಯಂತೆ ತಾನು ಕೂಡ ಬ್ಯಾರಿಸ್ಟರ್ ಆಗಬೇಕು ಅಂತ ಹರಿಲಾಲ್ ಅಂದುಕೊಂಡಿದ್ದ. ಆದರೆ ಆ ಮಟ್ಟಕ್ಕೆ ಹೋಗೋದಕ್ಕೆ ಹರಿಲಾಲ್ಗೆ ಸಾಧ್ಯವೇ ಆಗಲಿಲ್ಲ. ಗಾಂಧೀಜಿಯ ಆಪ್ತರಲ್ಲಿ ಒಬ್ಬರಾಗಿದ್ದಂತಹ ಪ್ರಾಣ ಜೀವನ್ ಮೆಹ್ತಾ ಒಂದು ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ರು. ದೇಶಕ್ಕಾಗಿ ದುಡಿಯುತ್ತಿರುವ ಮಹಾತ್ಮನ ಪುತ್ರರು ಕೂಡ ಓದಬೇಕು ಅಂದುಕೊಂಡಿದ್ದ. ಬೇಕಾದ್ರೆ ಅವರು ಇಂಗ್ಲೆಂಡ್ಗೆ ಹೋಗಿ ಶಿಕ್ಷಣ ಪಡೆದುಕೊಳ್ಳಲಿ, ಅವರ ಖರ್ಚು ವೆಚ್ಚಗಳನ್ನು ತಾನು ನೋಡಿಕೊಳ್ಳುವುದಾಗಿ ಪ್ರಾಣ ಜೀವನ್ ಮೆಹ್ತಾ ಬಾಪುಗೆ ಹೇಳಿದ್ರು. ಗಾಂಧಿ ಕೇಳಲಿಲ್ಲ. ಆತ ತಂದುಕೊಟ್ಟ ಸ್ಕಾಲರ್ಶಿಪ್ಗಳನ್ನು ತನ್ನ ಮಕ್ಕಳಿಗೆ ಕೊಡದ ಬಾಪು ಆಶ್ರಮದ ಬೇರೆ ಮಕ್ಕಳಿಗೆ ಕೊಟ್ಟುಬಿಟ್ರು. ಈ ಮಕ್ಕಳು ನನ್ನ ಮಕ್ಕಳಿಗಿಂತ ಯೋಗ್ಯರಾಗಿದ್ದಾರೆ ಅಂತ ಬಾಪು ಹೇಳಿದ್ರು. ಆದರೆ ದುರ್ದೈವ ಅಂದ್ರೆ, ಯಾರನ್ನ ಬಾಪು ಯೋಗ್ಯ ಮಕ್ಕಳು ಅಂತ ಹೇಳಿದ್ರು ಆ ಮಕ್ಕಳು ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಭಾರತಕ್ಕೆ ವಾಪಸ್ ಬಂದರು. ಆಗ ತನ್ನ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ಅನ್ನ ಕೊಡಿಸುವ ಮತ್ತೊಂದು ಅವಕಾಶ ಬಾಪುಗೆ ಸಿಕ್ಕಿತ್ತು. ಆದರೂ ಕೊಡಲಿಲ್ಲ. ಈ ಬಾರಿ ಕೂಡ ಮತ್ತೊಬ್ಬ ಹುಡುಗನಿಗೆ ಆ ಸ್ಕಾಲರ್ಶಿಪ್ ಕೊಟ್ಟು ಇಂಗ್ಲೆಂಡ್ಗೆ ಕಳುಹಿಸಿಕೊಟ್ರು. ಮೊದಲೇ ಸೋಲಿನ ಮೇಲೆ ಸೋಲು ಕಂಡಿದ್ದಂತಹ ಹರಿಲಾಲ್ 1911ರಲ್ಲಿ ಗಾಂಧಿ ಕುಟುಂಬದಿಂದ ಸಂಬಂಧ ಕಡಿದುಕೊಂಡು ಮನೆಯಿಂದ ಹೊರಬಿದ್ದ. ಹೊರಬೀಳುವ ಮುಂಚೆಯೇ ಕುಟುಂಬವನ್ನ ಧಿಕ್ಕರಿಸಿ ಮದುವೆಯಾಗಿದ್ದ ಹರಿಲಾಲ್ ಸಂಸಾರವನ್ನ ಸಾಕಲು ತುಂಬಾ ಹೆಣಗಾಡಿದ. 5 ಮಕ್ಕಳಲ್ಲಿ 2 ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ತೀರಿಕೊಂಡಿದ್ವು. ಉಳಿದ 3 ಮಕ್ಕಳು ಮತ್ತು ಪತ್ನಿಯನ್ನ ಸಾಕಲು ಹರಿಲಾಲ್ ಸಾಕಷ್ಟು ಕಷ್ಟಪಟ್ಟ. ವ್ಯಾಪಾರ ಮಾಡಿದ, ಇನ್ನೊಂದು ಸಂಸ್ಥೆಯಲ್ಲಿ ನೌಕರಿ ಮಾಡಿದ. ಆದರೂ ಯಾವುದು ಕೈ ಹಿಡಿಯಲಿಲ್ಲ. 1918ರಲ್ಲಿ ಪತ್ನಿ ಗುಲಾಬ್ ಕೂಡ ಇಹಲೋಕವನ್ನು ತ್ಯಜಿಸಿದ್ಲು. ಆವರೆಗೂ ಹರಿಲಾಲ್ಗೆ ನೈತಿಕ ಸ್ಥೈರ್ಯವಾಗಿ ಇದ್ದವರು ಅಂದ್ರೆ ಆತನ ಪತ್ನಿ ಈ ಗುಲಾಬ್. ಆಕೆ ಕೂಡ ಹರಿಲಾಲ್ನನ್ನ ಬಿಟ್ಟು ಹೋಗ್ತಾಳೆ. ಆಗ ಈ ಹರಿಲಾಲ್ ಮದ್ಯದ ದಾಸನಾದ. ಮಗ ದಾರಿ ತಪ್ಪಿದ್ದನ್ನ ಕಂಡ ಗಾಂಧೀಜಿ ಹರಿಲಾಲನ ಮಕ್ಕಳನ್ನ ತನ್ನೊಂದಿಗೆ ಇಟ್ಟುಕೊಂಡ್ರು. ನೀನು ನನ್ನೊಂದಿಗೆ ಬಂದ್ಬಿಡು ಅಂತ ಹೇಳಿದ್ರು. ಹರಿಲಾಲ್ ಕೇಳಲಿಲ್ಲ. ಅಷ್ಟೊತ್ತಿಗೆ ಹರಿಲಾಲ್ ಜೀವನದಲ್ಲಿ ಸಾಕಷ್ಟು ಜಿಗುಪ್ಸೆಗೊಂಡಿದ್ದ. ಇದಕ್ಕೆಲ್ಲ ನನ್ನ ಹುಟ್ಟಿಸಿದ ಗಾಂಧೀಜಿಯೇ ಕಾರಣ ಅಂತ ನಿರ್ಧರಿಸಿದ. ಬದುಕಿರುವವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಗಾಂಧಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧರಿಸಿ ಗಾಂಧೀಜಿ ದೇಶದ ಜನರಿಗೆ ಯಾವುದನ್ನ ಮಾಡಬಾರದು ಅಂತ ಪಾಠ ಮಾಡ್ತಿದ್ರೋ ಅದೆಲ್ಲವನ್ನು ಹರಿಲಾಲ್ ಮಾಡ್ತಿದ್ದ. ಹಾಗೆ ಮಾಡಿ ಗಾಂಧಿ ಕಡೆ ನೋಡಿ ನಗ್ತಿದ್ದ. ಆತ ಗಾಂಧೀಜಿಗೆ ಕಳೆದು ಹೋದ ನಿಧಿಯಂತೆ ಕಾಣಿಸ್ತಿದ್ದ.
ಮಹಾತ್ಮ ಗಾಂಧೀಜಿ ಮತ್ತು ಹರಿಲಾಲ್ ಮಧ್ಯದ ವೈಮನಸ್ಸುಗಳು ಮೊಟ್ಟ ಮೊದಲ ಬಾರಿಗೆ ಬಹಿರಂಗಗೊಂಡಿದ್ದು 1910ರ ಮಾರ್ಚ್ ಕೊನೆಯ ತಿಂಗಳಲ್ಲಿ. ದಕ್ಷಿಣ ಆಫ್ರಿಕಾದ ಚಳುವಳಿಯಲ್ಲಿ ಹರಿಲಾಲ್ ಭಾಗವಹಿಸಬೇಕು, ಜೈಲು ಸೇರಬೇಕು ಅಂದ್ರೂ ಪರವಾಗಿಲ್ಲ, ಮಗ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಯಸಿದ್ರು. ಆದರೆ ಹರಿಲಾಲ್ ಇದಕ್ಕೆ ಒಪ್ಪಲಿಲ್ಲ. ತನ್ನ ಪತ್ನಿ ಜೊತೆ ಆತ ಭಾರತಕ್ಕೆ ಬರುವುದಕ್ಕೆ ಬಯಸಿದ್ದ. ಆತನಿಗೆ ಈ ಸತ್ಯಾಗ್ರಹ, ಹೋರಾಟ, ಸ್ವಾತಂತ್ರ್ಯ ಇದ್ಯಾವುದರಲ್ಲೂ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದರೆ ಭಾರತಕ್ಕೆ ಕಳುಹಿಸಲು ಗಾಂಧಿ ಒಪ್ಪಲಿಲ್ಲ. ಇದರಿಂದ ಹರಿಲಾಲ್ ಸಿಟ್ಟಿಗೆದ್ದ. ಗಾಂಧೀಜಿ ಒಂದು ರೀತಿ ಡಿಕ್ಟೇಟರ್ ಥರ ವರ್ತಿಸ್ತಾರೆ ಅಂತ ತನ್ನ ಆಪ್ತರಲ್ಲಿ ಹೇಳಿಕೊಂಡು ಕ್ರೋಧ ವ್ಯಕ್ತಪಡಿಸಿದ್ದ. ಇಲ್ಲಿಂದ ಇಬ್ಬರ ಮಧ್ಯದ ಭಿನ್ನಾಭಿಪ್ರಾಯಗಳು ಎಷ್ಟು ಗಾಢವಾದವು ಅಂದರೆ ಇಬ್ಬರ ನಡುವಿನ ಮಾತುಕತೆಯೇ ನಿಂತು ಹೋಯಿತು. ಆರ್ ಕೆ ನಾರಾಯಣ್ ಅವರ ವೇಟಿಂಗ್ ಫಾರ್ ದ ಮಹಾತ್ಮ ಪುಸ್ತಕ ಹರಿಲಾಲ್ ಬದುಕಿನ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುತ್ತವೆ. ಗಾಂಧೀಜಿಯ ಹಿರಿಯ ಮಗ ಹರಿಲಾಲ್ ಮೋಹನದಾಸ ಕರಮಚಂದ ಗಾಂಧಿಯನ್ನ ರಾಷ್ಟ್ರೀಯ ನಾಯಕನನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಆತ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಲ್ಲದೆ ತಮ್ಮ ತಂದೆಗಾಗಿ ಜೈಲಿಗೆ ಹೋದ. ವಿಪರ್ಯಾಸ ಅಂದರೆ ಒಬ್ಬ ತಂದೆಯಾಗಿ ಗಾಂಧಿ ತಮ್ಮ ಮಗನ ಪ್ರತಿಭೆ ಮತ್ತು ತ್ಯಾಗವನ್ನ ಎಂದಿಗೂ ಗಮನಿಸಲಿಲ್ಲ. ಹರಿಲಾಲ್ ದಕ್ಷಿಣ ಆಫ್ರಿಕಾದಲ್ಲಿ ಕಾನೂನು ಅಧ್ಯಯನವನ್ನ ಮಾಡಲು ಗಾಂಧೀಜಿ ಅವಕಾಶ ನೀಡಲಿಲ್ಲ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಹೋರಾಟದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಸಹಾಯ ಮಾಡುವುದಿಲ್ಲ ಅಂತ ಗಾಂಧಿ ನಂಬಿದ್ರು. ಅಲ್ಲದೆ ಭಾರತ ಸ್ವತಂತ್ರಕ್ಕಾಗಿ ಹೋರಾಡುತ್ತಿರುವಾಗ ಹರಿಲಾಲ್ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಅಧ್ಯಯನ ಆರಿಸಿಕೊಳ್ಳಬಾರದು ಎಂದು ಗಾಂಧೀಜಿ ಭಾವಿಸಿದರು. ಹೀಗಾಗಿ ಹರಿಲಾಲ್ ತನ್ನ ತಂದೆಗಾಗಿ ತನ್ನ ಕನಸುಗಳನ್ನು ತ್ಯಾಗ ಮಾಡಬೇಕಾಯಿತು. ಮೇಲಿಂದ ಅದೃಷ್ಟ ಕೂಡ ಎಂದಿಗೂ ಹರಿಲಾಲ್ ಪರವಾಗಿರಲಿಲ್ಲ. ಮಹಾತ್ಮನ ಪುತ್ರನಾದರೂ ತನ್ನದೇ ಆದ ಗುರುತು ಮತ್ತು ಗುರಿಗಳನ್ನು ಕಳೆದುಕೊಳ್ತಾ ಹೋದ. ತನ್ನ ಹೆಂಡತಿಯ ಮರಣದ ನಂತರ ಹರಿಲಾಲ್ ತನ್ನ ಮಕ್ಕಳಿಂದ ದೂರವಾದ. ಬದುಕು ದಾರಿ ತಪ್ಪಿತು. ಮದ್ಯಕ್ಕೆ ಬಲಿಯಾದ. ನಿರುದ್ಯೋಗ ಮತ್ತು ಹೆಂಡತಿಯ ಸಾವು ಹರಿಲಾಲ್ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರಿತು. ಸ್ಥಿರ ಆದಾಯ ಮತ್ತು ಸಂತೋಷದ ಜೀವನಕ್ಕಾಗಿ ಅವರ ಎಲ್ಲ ಪ್ರಯತ್ನಗಳು ಬೂದಿಯಾದವು. ಸ್ವತಂತ್ರದ ಬಗ್ಗೆ ಗಾಂಧಿಯವರ ದೃಷ್ಟಿಕೋನವು ತುಂಬಾ ಹೆಚ್ಚಾಗಿತ್ತು. ಆದರೆ ತಮ್ಮ ಹಿರಿಯ ಮಗನ ಸಂತೋಷವನ್ನು ಕಡೆಗಣಿಸಿದ್ರು. ಮಹಾತ್ಮ ಎನಿಸಿಕೊಂಡ ಮನುಷ್ಯ ಒಂದು ಪ್ರಭಾವ ಬೀರಿದ್ರೆ ಸಾಕಿತ್ತು. ಪ್ರಭಾವವೂ ಬೇಡ, ಒಂದು ಮಾತು ಹೇಳಿದರೂ ಸಾಕಾಗಿತ್ತು. ಹರಿಲಾಲ್ಗೆ ಸ್ಥಿರವಾದ ಉದ್ಯೋಗ ಅಥವಾ ವ್ಯಾಪಾರದ ಅವಕಾಶ ಸಿಗುತ್ತಿತ್ತೇನೋ. ಆದರೆ ದುರಾದೃಷ್ಟವಶಾತ್ ಅದು ಎಂದಿಗೂ ಸಾಧ್ಯವಾಗಲೇ ಇಲ್ಲ. ಇತ್ತ ತಾಯಿ ಕಸ್ತೂರ್ಬಾ ಗಾಂಧಿ ಮಾತ್ರ ತನ್ನ ಮಗ ಹರಿಲಾಲನ ದುಃಖಕರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ಲು. ಆದರೆ ಹರಿಲಾಲನ ಸ್ವಯಂ ವಿನಾಶಕಾರಿ ನಡವಳಿಕೆಯಿಂದ ಆಕೆ ಕೂಡ ಅಸಹಾಯಕಳಾಗಿ ಉಳಿದು ಬಿಟ್ಲು. ಗಾಂಧಿ ಎಂಬ ಹೆಸರು ಭಾರತ ದೇಶಕ್ಕೆ ರಾಷ್ಟ್ರಪಿತವಾದರೆ ಹರಿಲಾಲ್ಗೆ ನತದೃಷ್ಟ ಪುತ್ರನಿಗೆ ಗಾಂಧಿ ಎಂಬ ಹೆಸರು ಶಾಪವಾಯಿತು. ಇಂತಹ ದುರಂತ ತಂದೆಯ ಪುತ್ರ ಹರಿಲಾಲ್ ಕಡೆಗೆ ಮುಸ್ಲಿಂ ಧರ್ಮವನ್ನ ಕೂಡ ಸ್ವೀಕರಿಸಿದ. ಹರಿಲಾಲ್ ಅಂತ ಇದ್ದ ತನ್ನ ಹೆಸರನ್ನ ಅಬ್ದುಲ್ಲಾ ಗಾಂಧಿ ಅಂತ ಬದಲಾಯಿಸಿಕೊಂಡ. ಇದು ಕೂಡ ಗಾಂಧಿಗೆ ತುಂಬಾ ನೋವುಂಟು ಮಾಡ್ತು ಅಂತ ಹೇಳ್ತಾರೆ. ತಂದೆ ಮತ್ತು ಮಗನ ನಡುವಿನ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಹರಿಲಾಲ್ ತನ್ನ ತಂದೆಯ ಬಗ್ಗೆ ಕೆಲವೊಮ್ಮೆ ಗೌರವಗಳನ್ನು ವ್ಯಕ್ತಪಡಿಸುತ್ತಿದ್ದ. ಗಾಂಧಿ ಹತ್ಯೆಯ ಸುದ್ದಿ ಕೇಳಿ ಹರಿಲಾಲ್ ತೀವ್ರ ಆಘಾತಕ್ಕೂ ಒಳಗಾಗಿದ್ದ. ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲೂ ಭಾಗವಹಿಸಿದ್ದ. ಆ ದಿನವೂ ಕೂಡ ಯಾರೂ ಕೂಡ ಹರಿಲಾಲನನ್ನ ಗಾಂಧಿಯ ಮಗನೆಂದು ಗುರುತಿಸಲಿಲ್ಲ. ಮಹಾತ್ಮ ಗಾಂಧಿ ಜಾಗತಿಕ ನಾಯಕರಾಗಿ ಯಶಸ್ವಿಯಾಗಿದ್ರು ನಿಜ, ಆದರೆ ಅವರು ಒಳ್ಳೆಯ ತಂದೆಯಾಗಲು ಸಾಧ್ಯವೇ ಆಗಲಿಲ್ಲ. ಇನ್ನು ಹರಿಲಾಲ್ ಗಾಂಧಿ ಬಗ್ಗೆ ಇನ್ನೂ ಅನೇಕ ಆರೋಪಗಳು ಕೂಡ ಇದೆ. ತನ್ನ ಮಗಳ ಮೇಲೆಯೇ ಅತ್ಯಾಚಾರ ಮಾಡಿದ್ದ ಅಂತ ಖುದ್ದು ಗಾಂಧೀಜಿಯೇ ಆರೋಪಿಸಿದ ಪ್ರಸಂಗಗಳು ಕೂಡ ನಡೆದವು. ಹಾಗಿದ್ರೆ ಈ ನತದೃಷ್ಟ ಹರಿಲಾಲ್ ಕಥೆ ಏನು? ಆತ ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಗಾಂಧಿಯ ಪ್ರಭಾವ ಏನು, ಆತನ ನೋವೇನು, ಆತನ ಮೇಲಿನ ಆರೋಪಗಳೇನು ಅಂತ ಒಂದೊಂದೇ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.